Hello, welcome to my talk on comparative anatomy of brain of vertebrates. This portion comes under the fourth semester zoology comparative anatomy topics of Bangalore North University, Kolar. First, we see about the brain as such. So, brain is a specialized structure or organ particularly meant for the control of the body over the entire organism. ಬ್ರೈನು ಏನು ಮಾಡುತ್ತೆ, ನಮ್ಮ ಬಾಡಿ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುತ್ತೆ. ಈಗ ಬ್ರೈನು ಎಲ್ಲಿಂದ ಬಂದಿದೆ ಅಂದರೆ ಡೆವಲಪ್ಮೆಂಟ್ ವೈಸ್ ಆರ್ ಎಂಬ್ರಿಯಾಲಜಿಕಲಿ ಬ್ರೈನ್ ಎಲ್ಲಿಂದ ಬಂದಿದೆ, ಬ್ರೈನ್ ಎಲ್ಲಿಂದ ಬಂದಿದೆಯಪ್ಪ ಅಂದರೆ ಬ್ರೈನು ಇಟ್ ಈಸ್ ಡಿರೈವ್ಡ್ ಫ್ರಮ್ ದಿ ಎಕ್ಟೋಡರ್ಮ್ ಜರ್ಮ್ ಲೇಯರ್. ಎಕ್ಟೋಡರ್ಮ್ ಜರ್ಮ್ ಲೇಯರಿಂದ ಬ್ರೈನು ಡಿರೈವ್ ಆಗಿದೆ. ಈಗ ನಮಗೆ ಗ್ಯಾಸ್ಟ್ರೋಲಾದಲ್ಲಿ ಎಕ್ಟೋಡರ್ಮ್, ಎಂಡೋಡರ್ಮ್, ಮಿಸೋಡರ್ಮ್ ಅಂತ ಬರುತ್ತೆ, 3 ಲೇಯರ್ಸು. ಈ ಬ್ರೈನ್ ಏನಾಗಿದೆ, ಎಕ್ಟೋಡರ್ಮಿಂದ ಅರೇಸ್ ಆಗಿದೆ. ಎಕ್ಟೋಡರ್ಮಿಂದ ಒಂದು ಎಪಿ ಎಕ್ಟೋಡರ್ಮ್ ಅಂತ ಒಂದು ಲೇಯರ್ ಆಗುತ್ತೆ, ಮತ್ತು ನ್ಯೂರ್ ಎಕ್ಟೋಡರ್ಮ್, ಇದು ಅರ್ಲಿ ಸ್ಟೇಜಲ್ಲಿ ನಾವು ಹೇಳೋದು. ಅರ್ಲಿ ಸ್ಟೇಜಲ್ಲಿ ಎಪಿ ಎಕ್ಟೋಡರ್ಮ್ ಏನಾಗುತ್ತೆ, ಎಪಿಡರ್ಮಿಸ್ ಆಗುತ್ತೆ. ನ್ಯೂರ್ ಎಕ್ಟೋಡರ್ಮು ನರ್ವಸ್ ಸಿಸ್ಟಮ್ ಆಗುತ್ತೆ. ನರ್ವಸ್ ಸಿಸ್ಟಮ್ಮು ಪರ್ಟಿಕ್ಯುಲರ್ಲಿ ವರ್ಟಿಬ್ರೇಟ್ಸಲ್ಲಿ ಜಾಸ್ತಿ ಅದು ಸೋಲನ್ ಆಗುತ್ತೆ, ಎಲ್ಲಿ ಹೆಡ್ಡಲ್ಲಿ. ಸೊ ಹಾಗಾಗಿ ದ ಬ್ರೈನು ಹ್ಯಾಸ್ ದಿ ನ್ಯೂರಾನ್ಸ್. ಸೊ ಸಪೋಸ್ ಟು ಬಿ ಸೆವರಲ್ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್. ಈಗ ಬ್ರೈನಲ್ಲಿ ಬೇಸಿಕ್ಕಾಗಿ ಹೇಳ್ಬೇಕಂದ್ರೆ ಜನರಲ್ ಆಗಿ ಈಗ ಕಂಪೇರಿಟಿವ್ ಅನಾಟಮಿ ಆಫ್ ಬ್ರೈನ್ ಆಫ್ ವರ್ಟಿಬ್ರೇಟ್ಸ್ ಅಂದಾಗ ಬ್ರೈನಲ್ಲಿ 3 ಭಾಗ ಬರುತ್ತೆ. ಯಾವುದಪ್ಪ 3 ಭಾಗ ಅಂತಂದರೆ, ಒಂದು ಪ್ರೋಸೆನ್ಸೆಫಲಾನ್, ಒಂದು ಪ್ರೋಸೆನ್ಸೆಫಲಾನ್ ಅಥವಾ 4 ಬ್ರೈನ್ ಅಂತ ಕರೀತಾರೆ, 4 ಬ್ರೈನ್. ಎರಡನೇದು ಮೀಸೆನ್ಸೆಫಲಾನ್, ಮೀಸೆನ್ಸೆಫಲಾನ್ ದಟ್ ಇಸ್ ದ ಮಿಡ್ ಬ್ರೈನ್. ನೆಕ್ಸ್ಟು ರಾಂಬೆಂಟ್ಸೆಫಲಾನ್ ಆರ್ ಹೈಂಡ್ ಬ್ರೈನ್. 4 ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೈಂಡ್ ಬ್ರೈನ್. 4 ಬ್ರೈನ್ ಏನಾಗುತ್ತೆ, ಮತ್ತೆ ಡಿವೈಡ್ ಆಗುತ್ತೆ. 4 ಬ್ರೈನ್ ಮತ್ತೆ ಡಿವೈಡ್ ಆಗುತ್ತೆ. ಏನಕ್ಕಪ್ಪ ಡಿವೈಡ್ ಆಗುತ್ತೆ 4 ಬ್ರೈನ್ ಅಂದರೆ, 4 ಬ್ರೈನು ಮತ್ತೆ ಟೀಲೆನ್ಸೆಫಲಾನ್ ಅದು ಸೆರಿಬ್ರಮ್ ಆಗುತ್ತೆ, ಮತ್ತು ಡೈನ್ಸೆಫಲಾನ್ ಆಗುತ್ತೆ. ಟೀಲೆನ್ಸೆಫಲಾನ್ ಆ್ಯಂಡ್ ಡೈನ್ಸೆಫಲಾನ್ ಆರ್ ದಿ ಪಾರ್ಟ್ಸ್ ಆಫ್ ದಿ 4 ಬ್ರೈನ್. ಟೀಲೆನ್ಸೆಫಲಾನ್ ಸೆರಿಬ್ರಮ್ ಆಗುತ್ತೆ, ಡೈನ್ಸೆಫಲಾನ್ ಹಂಗೆ ಇರುತ್ತೆ, ಅದರಲ್ಲಿ ಹೈಪೋಥಾಲಮಸ್ ಆ್ಯಂಡ್ ಥಾಲಮಸ್ ಇರುತ್ತೆ. ಮಿಡ್ ಬ್ರೈನಲ್ಲಿ ಆಪ್ಟಿಕ್ ಲೋಬ್ಸ್ ಅಂತ ಬರುತ್ತೆ. ಮಿಡ್ ಬ್ರೈನಲ್ಲಿ ಆಪ್ಟಿಕ್ ಲೋಬ್ಸ್ ಅಂತ ಬರುತ್ತೆ. ಹೈಂಡ್ ಬ್ರೈನಲ್ಲಿ ರಾಂಬೆಂಟ್ಸೆಫಲಾನಲ್ಲಿ ನಮಗೆ ಸೆರಿಬೆಲ್ಲಮ್, ಆಮೇಲಿಂದ ಮೆಡುಲಾ ಅಬ್ಲಾಂಗೇಟಾ, ಮತ್ತು ಮ್ಯಾಮಲ್ಸಲ್ಲಿ ಪಾನ್ಸ್ ಒರೋಲಿ ಅಂತ ಬರುತ್ತೆ. ಪಾನ್ಸ್ ಒರೋಲಿ ಇದು ಹೈಂಡ್ ಬ್ರೈನಲ್ಲಿ. ಈಗ ನೋಡೋಣ, ಈ ಬ್ರೈನು ಆಸ್ ಸಚ್ ಕವರ್ಡ್ ಬೈ ಕ್ರೇನಿಯಂ. ಬ್ರೈನ್ ಕವರ್ಡ್ ಬೈ ಕ್ರೇನಿಯಂ. Cranium, if it is a cartilage, it is chondrocranium. If it is a cartilage, shark alli, the cranium or brain box is made up of cartilage. So hangagi idanna chondrocranium anta ಕರೀತಾರೆ. ಆದರೆ ಆಂಫಿಬಿಯನ್ಸ್ ಅಲ್ಲಿ ಮತ್ತು ರೆಪ್ಟೈಲ್ಸ್ ಅಲ್ಲಿ, ಬರ್ಡ್ಸ್ ಅಲ್ಲಿ ಬೋನಿ ಕೇಸ್ ಇರುತ್ತೆ, ಅದನ್ನು ಆಸ್ಟಿಯೋಕ್ರೇನಿಯಂ ಆರ್ ಬೋನಿ ಕ್ರೇನಿಯಂ ಅಂತ ಕರೀತಾರೆ. So brain is protected by cranium. So therefore vertebrate ಅನ್ನು ನಾವು ಕ್ರೇನಿಯೇಟ ಅಂತ ಕರಿಬೋದು.
ವರ್ಟಿಬ್ರೇಟನ್ನು ನಾವು ಕ್ರೇನಿಯೇಟರ್ ಅಂತಲೂ ಕರಿತೀವಿ. ಯಾಕೆ ಕ್ರೇನಿಯೇಟ್ ಅಂತ ಕರೆಯೋದು? ಬಿಕಾಸ್ ಕ್ರೇನಿಯಮ್ ಇಸ್ ದೇರ್. ಕ್ರೇನಿಯಮ್ ಅಂದರೆ ಏನು? ಬ್ರೈನ್ ಬಾಕ್ಸ್. ಆಮೇಲೆ ಈ ಒಂದು ಕ್ರೇನಿಯಮ್ಮು ಮತ್ತು ಬ್ರೈನ್ ಮಧ್ಯದಲ್ಲಿ ಬ್ರೈನ್ಗೆ ಒಂದು ಕವರ್ ಬರುತ್ತೆ. ಬ್ರೈನ್ಗೆ ಒಂದು ಕವರ್. ಆ ಕವರ್ನ ಏನಂತ ಕರೆಯೋದು? ಆ ಕವರ್ನ ಮೆನಿಂಜಸ್ ಅಂತ ಕರೆಯೋದು. ದಟ್ ಇಸ್ ಕಾಲ್ಡ್ ಮೆನಿಂಜಸ್. ಫಿಶಸ್ಸಲ್ಲಿ ಸಿಂಗಲ್ ಮೆನಿಂಜಸ್ ಇದೆ, ಆದರೆ ಮ್ಯಾಮಲ್ಸಲ್ಲಿ 3 ಲೇಯರ್ಸ್ ಆಫ್ ಮೆನಿಂಜಸ್ ಇದೆ. ಸೊ ಹಾಗಾಗಿ ಈ ಒಂದು ಸ್ಕಲ್ಗೆ ಅಥವಾ ಕ್ರೇನಿಯಮ್ಗೆ ಮತ್ತು ಬ್ರೈನ್ ಮಧ್ಯದಲ್ಲಿ ದರ್ ಇಸ್ ದ ಪ್ರೆಸೆನ್ಸ್ ಆಫ್ ದಿ ಬ್ರೈನ್ ಕವರ್. ಆಮೇಲೆ ಈಗ ನಾವು ಬ್ರೈನ್ನ ಕಂಪೇರಿಟಿವ್ ಸ್ಟಡಿ ಮಾಡಬೇಕು. ಕಂಪೇರಿಟಿವ್ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಿರಬೇಕು ಬ್ರೈನು ಯಾವ ರೀತಿಯಪ್ಪ ಅಂತಂದರೆ, ಯಾವ ರೀತಿ ಒಂದು ಆರ್ಗನಿಸಮ್ಸು ಫಂಕ್ಷನ್ಸ್ ಇರುತ್ತೆ, ಯಾವ ರೀತಿ ಆರ್ಗನಿಸಮ್ಸ್ ಫಂಕ್ಷನ್ಸ್ ಇರುತ್ತೆ. ಫಂಕ್ಷನ್ಸು ಕರಸ್ಪಾಂಡಿಂಗ್ ಟು ದಿ ಸ್ಟ್ರಕ್ಚರ್. ಸೊ ಬಯಾಲಜಿಯಲ್ಲಿ ಸ್ಟ್ರಕ್ಚರ್ ಆಲ್ವೇಸ್ ಕರಸ್ಪಾಂಡ್ ಟು ದ ಫಂಕ್ಷನ್. ಈಗ ಫಂಕ್ಷನ್ಸ್ ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಆರ್ಗನಿಸಮಲ್ಲಿ ಒಂದೊಂದು ಪರ್ಟಿಕ್ಯುಲರ್ ಫಂಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಫಿಶಸ್ಸಲ್ಲಿ, ಸೊ ದೇ ಆರ್ ಆಕ್ಟಿವ್ಲಿ ಮೂವಿಂಗ್ ಇನ್ ದಿ ವಾಟರ್. Isn't it? They actively move in the water. So they call the masters of water. Birds alli, so we call them as the masters of air. ಸೊ ಆ ರೀತಿ ಅಲ್ಲಿ ಏನಿರಬೇಕು, ಬರ್ಡ್ಸಲ್ಲಿ ಐಸೈಟು ಚೆನ್ನಾಗಿ ಡೆವಲಪ್ ಆಗಿರಬೇಕು. ಅದಕ್ಕೆ ಆಪ್ಟಿಕ್ ಲೋಬ್ಸ್ ಚೆನ್ನಾಗಿ ಡೆವಲಪ್ ಆಗಿದೆ. ಅದೇ ರೀತಿ ಸೆರಿಬೆಲ್ಲಮ್ ಚೆನ್ನಾಗಿ ಡೆವಲಪ್ ಆಗಿದೆ. ಸೆರಿಬೆಲ್ಲಮ್ ಇನ್ವಾಲ್ವ್ಡ್ ಇನ್ ದಿ ಈಕ್ವಿಲಿಬ್ರಿಯಮ್ ಆರ್ ಬ್ಯಾಲೆನ್ಸ್. ಅದೇ ರೀತಿ ಫಿಶಸ್ಸಲ್ಲಿ ಸೆರಿಬೆಲ್ಲಮ್ ಚೆನ್ನಾಗಿ ಡೆವಲಪ್ ಆಗಿದೆ. ಸೆರಿಬೆಲ್ಲಮ್ ಯಾಕೆಂದರೆ ಮಾಸ್ಟರ್ಸ್ ಆಫ್ ವಾಟರ್, ಆಲ್ವೇಸ್ ಆಕ್ಟಿವ್ಲಿ ಸ್ವಿಮ್ಮಿಂಗ್ ಇನ್ ದಿ ವಾಟರ್. ಸೊ ಬಾಡಿ ಪೋಸ್ಚರ್, ಈಕ್ವಿಲಿಬ್ರಿಯಮ್ನ ಕಂಟ್ರೋಲ್ ಮಾಡೋದು ಸೆರಿಬೆಲ್ಲಮ್. ಹಾಗಾಗಿ ಸೆರಿಬೆಲ್ಲಮ್ಮು ಚೆನ್ನಾಗಿ ಡೆವಲಪ್ ಆಗಿದೆ. ಇದ್ರ ಜೊತೆಗೆ ಆಪ್ಟಿಕ್ ಲೋಬ್ಸ್ ಡೆವಲಪ್ ಆಗಿದೆ. ಇದಕ್ಕೆ ಎಲ್ಲದಕ್ಕಿಂತ ಮೀರಿ ಆಲ್ಫ್ಯಾಕ್ಷನ್ ಚೆನ್ನಾಗಿ ಡೆವಲಪ್ ಆಗಿದೆ. ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್. ದ ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಈಸ್ ಹೈಲಿ ಡೆವಲಪ್ಡ್ ಇನ್ ದಿ ಕೇಸ್ ಆಫ್ ದಿ ಫಿಶಸ್. ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಅಂದರೆ ಸೆನ್ಸ್ ಆಫ್ ಸ್ಮೆಲ್ ಚೆನ್ನಾಗಿ ಡೆವಲಪ್ ಆಗಿದೆ. ಈ ರೀತಿ ನಾನು ಹೇಳಿದೆ, ಬ್ರೈನು ಒಂದು ಬಾಡಿ ಆಕ್ಟಿವಿಟೀಸ್ನ ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಬ್ರೈನು ಒಂದೊಂದು ಆರ್ಗನಿಸಮಲ್ಲಿ ಒಂದೊಂದು ಥರ ಮಾಡಿಫಿಕೇಷನ್ಸ್ ಆಗಿರುತ್ತೆ, ಅಥವಾ ಅದರದ್ದು ಒಂದು ಸ್ಟ್ರಕ್ಚರು ಕೋರಿಲೇಟ್ಸ್ ವಿತ್ ದಿ ಫಂಕ್ಷನ್. ಸ್ಟ್ರಕ್ಚರ್ ಆಲ್ವೇಸ್ ಕೋರಿಲೇಟ್ಸ್ ವಿತ್ ದಿ ಫಂಕ್ಷನ್. ಫಂಕ್ಷನ್ಗೆ ಅಥವಾ ಕೆಲಸಕ್ಕೆ, ಫಿಸಿಯಲಾಜಿಕಲ್ ಕೆಲಸ ಏನಿರಬೇಕು ಆ ಒಂದು ಕೆಲಸಕ್ಕೆ ಈ ಬ್ರೈನು ಮಾಡಿಫೈ ಆಗಿದೆ. ಈಗ ನೋಡಿ, ಕಂಪೇರಿಟಿವ್ ಸ್ಟಡಿಯಲ್ಲಿ ಫಿಶಸ್ಸಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಇದೆ. ಫಸ್ಟ್ ಆಫ್ ಆಲ್, ಬ್ರೈನ್ ಈಸ್ ಸಿಂಪಲ್. ಫಿಶಸ್ಸಲ್ಲಿ ಸ್ಕಾಲಿಯಡಾನ್, ಶಾರ್ಕಲ್ಲಿ ಬ್ರೈನ್ ಈಸ್ ಸಿಂಪಲ್, ಎಲಾಂಗೇಟೆಡ್, flattened, as forebrain, midbrain and hindbrain as usual. Forebrain, midbrain and hindbrain. Forebrain prosencephalon, midbrain mesencephalon, hindbrain rhombencephalon. Forebrain alli matte telencephalon matte diencephalon. Midbrain alli mesencephalon, hindbrain alli cerebellum and medulla oblongata. ಈಗ ನೋಡಿದಾಗ ಫಿಶಲ್ಲಿ ಎಲಾಂಗೇಟೆಡ್ ಆಗಿ, ಫ್ಲ್ಯಾಟ್ ಆಗಿ, ಡೆವಲಪ್ಮೆಂಟ್ ಸ್ಟೇಜ್, ಸ್ಟಾರ್ಟಿಂಗ್ ಸ್ಟೇಜ್ ಇದೆ, ಬಿಗಿನಿಂಗ್ ಸ್ಟೇಜ್, ಎಲಾಂಗೇಟೆಡ್, ಫ್ಲ್ಯಾಟೆಂಡ್. ನೆಕ್ಸ್ಟ್ ಕ್ಯಾರೆಕ್ಟರ್, ದ ಬ್ರೈನ್ ಆಸ್ ಸಿಂಗಲ್ ಮೆನಿಂಜಸ್. ಸಿಂಗಲ್ ಲೇಯರ್ ಆಫ್ ಮೆನಿಂಜಸ್ is there in the brain of the fishes. ನೋಡಿ ನೆಕ್ಸ್ಟ್ ಕ್ಯಾರೆಕ್ಟರ್ಸು, ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟು, ಆಲ್ಫ್ಯಾಕ್ಟರಿ ಬಲ್ಪು, ಆಲ್ಫ್ಯಾಕ್ಟರಿ ಲೋಬ್. ಇದು ಒಂಥರ ಹೈಲೈಟ್ ಪಾಯಿಂಟ್ಸ್ ಫಾರ್ ದ ಬ್ರೈನ್ ಆಫ್ ದ ಫಿಶ್.
ಯಾಕೆ ಹೈಲೈಟ್ ಪಾಯಿಂಟ್ಸ್ ಅಂತ ಹೇಳಿದ್ವಿ? ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟು ನಮ್ಗೆ ಗೊತ್ತಿದೆ. ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟು ನೋಡಿ, ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟು, ಆಲ್ಫ್ಯಾಕ್ಟರಿ ಪೆಡಂಕಲ್ ಇಸ್ ಆಲ್ಫ್ಯಾಕ್ಟರಿ ಪೆಡಂಕಲ್, ಆಲ್ಫ್ಯಾಕ್ಟರಿ ಪೆಡಂಕಲ್. ಓಕೆ, ಆಲ್ಫ್ಯಾಕ್ಟರಿ ಲೋಬ್, ಆಲ್ಫ್ಯಾಕ್ಟರಿ ಲೋಬ್, ಆಲ್ಫ್ಯಾಕ್ಟರಿ ಲೋಬ್, ಆಲ್ಫ್ಯಾಕ್ಟರಿ ಲೋಬ್, ಆಲ್ಫ್ಯಾಕ್ಟರಿ ಲೋಬ್, ಆಲ್ಫ್ಯಾಕ್ಟರಿ ಲೋಬ್, and olfactory bulb, olfactory bulb, olfactory peduncle, olfactory sac, olfactory sac, ಮತ್ತೆ olfactory sac, olfactory lobe, olfactory peduncle. So these three parts are there, and this entire thing called olfactory tract. So olfactory tract ಅಲ್ಲಿ ನಮ್ಗೆ ಆಲ್ಫ್ಯಾಕ್ಟರಿ ಪೆಡಂಕಲ್, ಆಲ್ಫ್ಯಾಕ್ಟರಿ ಸ್ಯಾಕ್, ಆಲ್ಫ್ಯಾಕ್ಟರಿ ಬಲ್ಬ್, ಈ ಮೂರು ಭಾಗ ಬರುತ್ತೆ. ಸೊ ದಟ್ ಮೀನ್ಸ್ ದ ಸೆನ್ಸ್ ಆಫ್ ಸ್ಮೆಲ್ ಈಸ್ ವೆರಿ ವೆಲ್ ಡೆವಲಪ್ಡ್. ದ ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್, ದ ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಪರ್ಟಿಕ್ಯುಲರ್ಲಿ ಸ್ಕಾಲಿಡಾನ್ ಆರ್ ಎನಿ ಅದರ್ ಫಿಶ್. ಸೊ ದ ಸೆನ್ಸ್ ಆಫ್ ಸ್ಮೆಲ್, ಆಲ್ಫ್ಯಾಕ್ಷನ್ ಈಸ್ ಹೈಲಿ ಡೆವಲಪ್ಡ್. ಈ ರೀತಿ ಒಂದು ಡೆವಲಪ್ಮೆಂಟು ನಮಗೆ ಯಾವುದೇ ಒಂದು ವರ್ಟಿಬ್ರೇಟಲ್ಲಿ ಸಿಗಲ್ಲ. ನೆಕ್ಸ್ಟು ಸೆರಿಬ್ರಮ್ ಈಸ್ ಲಾರ್ಜ್, ಸೆರಿಬ್ರಮ್ ಈಸ್ ಲಾರ್ಜ್ ಆ್ಯಂಡ್ ನೋ ಮೀಡಿಯನ್ ಗ್ರೂ, ಮೀಡಿಯನ್ ಗ್ರೂ ಇಲ್ಲ, ಮೀಡಿಯನ್ ಗ್ರೂ ಇಲ್ಲ. ಸೊ ದಿಸ್ ಮೀಡಿಯನ್ ಗ್ರೂ, ಇಲ್ಲಿ ಮೀಡಿಯನ್ ಗ್ರೂ ಇಲ್ಲ, ಮೀಡಿಯನ್ ಗ್ರೂ ಇಸ್ ಆಬ್ಸೆಂಟ್. ಇನ್ನೊಂದು ಪಾಯಿಂಟು, ಸರ್ಫೇಸ್ ಆಫ್ ದಿ ಸೆರಿಬ್ರಮ್ ಈಸ್ ಸ್ಮೂತ್. ಈಗ ನಮಗೆ ಮ್ಯಾಮಲ್ಸಲ್ಲಿ ಕಂಪೇರ್ ಮಾಡಿದಾಗ ಅಲ್ಲಿ ಫೋಲ್ಡ್ ಆಗಿದೆ, ಅಂದರೆ ಏರಿಯಾ ಕಡಿಮೆ ಇದೆ, ಬ್ರೈನ್ ಚೆನ್ನಾಗಿ ಡೆವಲಪ್ ಆಗಿದೆ. ಇಲ್ಲಿ ನಾ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ. ಸೊ ದಿ ಸೆರಿಬ್ರಮ್ ಈಸ್ ಸ್ಮೂತ್, ಸರ್ಫೇಸ್ ಆಫ್ ಸೆರಿಬ್ರಮ್ ಈಸ್ ಸ್ಮೂತ್. ನೆಕ್ಸ್ಟ್, ಪಾರೋಸೀಲ್ ಆರ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಆರ್ ಫೌಂಡ್ ಇನ್ ದ ಸೆರಿಬ್ರಮ್. Paracele or lateral ventricles found in the cerebrum. Next character, two large optic lobes are there. Two large optic lobes are there. ಇದನ್ನು ಕಾರ್ಪೊರಾ ಬೈಜಮ್ಮ ಅಂತ ಕರೀತಾರೆ. ಸೊ ಐ ಟೋಲ್ಡ್ ಫಿಶಸಲ್ಲಿ ಫಸ್ಟು ಆಲ್ಫ್ಯಾಕ್ಷನ್ ಚೆನ್ನಾಗಿ ಡೆವಲಪ್ ಆಗಿದೆ. ಎರಡನೇದು ಮಾತಾಡಬೇಕಾದ್ರೆ ಅದು ಆಪ್ಟಿಕ್ ಲೋಬ್ಸ್ ಚೆನ್ನಾಗಿ ಡೆವಲಪ್ ಆಗಿದೆ. ಆಪ್ಟಿಕ್ ಲೋಬ್ಸ್ ಅಥವಾ ಕಾರ್ಪೊರಾ ಬೈಜಮಾ. ಸೊ ದಿಸ್ ಆಪ್ಟಿಕ್ ಲೋಬ್ಸ್ ಆರ್ ಕಾರ್ಪೊರಾ ಬೈಜಮಾ, ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಮಿಡ್ ಬ್ರೈನ್ ಆರ್ ಮೆಸೆನ್ಸೆಫ್ಲಾ. ಮತ್ತೆ ನೆಕ್ಸ್ಟ್ ಕ್ಯಾರೆಕ್ಟರು ಸೆರಿಬೆಲ್ಲಮ್ ಈಸ್ ಲಾರ್ಜ್. Cerebellum is large, rhomboidal, elongated. Cerebellum, I told cerebellum is a part of brain which control the equilibrium, body posture and balance anna control ಮಾಡೋದು. So cerebellum is very well developed. Next, epicele is a cavity found in the cerebellum. Next character, medulla oblongata is triangular. Medulla oblongata is triangular. Medulla oblongata, this is the medulla oblongata. This is the medulla oblongata. Medulla oblongata is triangular. Medulla oblongata is triangular. Next character, 10 pairs of cranial nerves are there. 10 pairs of cranial nerves are there. 10 pairs of cranial nerves are there. Okay, so these are the characteristics of the ಬ್ರೈನ್ ಆಫ್ ದಿ ಫಿಶ್. ರಿಕಾಲ್ ಮಾಡೋಣ. ಈಗ ನಮಗೆ ಏನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದೆ, ಅಂದರೆ ನಮ್ಮ ಮನಸ್ಸಲ್ಲಿ ಏನೇನು ಕ್ಯಾರೆಕ್ಟರ್ಸ್ ಹಾಕೋಬೇಕು. ನಾವು ಫಿಶ್ ಅಂತ ಹೇಳಿದ ತಕ್ಷಣ ನಮಗೆ ತಲೆಗೆ ಏನೇನು ಬರಬೇಕು, ಫಿಶ್ ಬ್ರೈನ್ ಅಂದಿದ ತಕ್ಷಣ ಏನೇನು ಬರಬೇಕು ನೋಡಿ. ಫಿಶ್ ಬ್ರೈನ್ ಅಂದಿದ ತಕ್ಷಣ ನಮಗೆ ಸಿಂಗಲ್ ಲೇಯರ್ ಆಫ್ ಮೆನಿಂಜಸ್ ಅಂತ ಬರಬೇಕು. ಸಿಂಗಲ್ ಲೇಯರ್ ಆಫ್ ಮೆನಿಂಜಸ್. ಮತ್ತೆ ಬ್ರೈನ್ ಕವರ್ಡ್ ಬೈ ಕಾಂಡ್ರೋಕ್ರೇನಿಯಂ.
ದೆನ್ ಸಿಂಗಲ್ ಲೇಯರ್ ಆಫ್ ಮೆನಿಂಜಸ್. 2 ಪಾಯಿಂಟ್. ಮೂರನೇ ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ಪಾಯಿಂಟು, ದ ಆಲ್ಫ್ಯಾಕ್ಟರಿ ಪೆಡಂಕಲ್, olfactory sac and olfactory lobe are very well developed. ಇನ್ನೊಂದು ಸರಿ ಹೇಳ್ತೀನಿ, olfactory peduncle, olfactory lobe, olfactory sac are very well developed. That indicates the sense of smell is very well developed in the case of the shark ಅಥವಾ ಫಿಶಸ್. ಇದು ಮೂರನೇ ಕ್ಯಾರೆಕ್ಟರ್. ನಾಲ್ಕನೇ ಕ್ಯಾರೆಕ್ಟರ್ ಬಂದಾಗ ಈ ಸರ್ಫೇಸ್ ಆಫ್ ದಿ ಸೆರಿಬ್ರಮ್ ಸ್ಮೂತ್ ಆಗಿದೆ, ಮತ್ತು ಡಿವೈಡ್ ಆಗಿಲ್ಲ. ಅಂದರೆ ಲೆಫ್ಟ್ ಸೆರಿಬ್ರಲ್ ಹೆಮಿಸ್ಫಿಯರ್ ಮತ್ತು ರೈಟ್ ಸೆರಿಬ್ರಲ್ ಹೆಮಿಸ್ಫಿಯರ್ಗೆ ಡಿವೈಡ್ ಆಗಿಲ್ಲ. ಸೊ ಎರಡೂ ಒಟ್ಟಿಗೆ ಇದೆ, ಅದಕ್ಕೆ ನೋ ಮೀಡಿಯನ್ ಗ್ರೂವ್ ಅನ್ನೋದು 4ನೇ ಕ್ಯಾರೆಕ್ಟರ್. 5ನೇ ಕ್ಯಾರೆಕ್ಟರು ಹೇಳ್ಬೇಕಂದ್ರೆ ಈ ಡೈನ್ಸೆಫಲಾನಲ್ಲಿ, ಅದು ವೆಂಟ್ರಲ್ ಸೈಡ್ ಆಫ್ ಬ್ರೈನಲ್ಲಿ, ಡೈನ್ಸೆಫಲಾನಲ್ಲಿ ಅಲ್ಲಿ ಪಿಟ್ಯೂಟ್ರಿ ಇದೆ. ಪಿಟ್ಯೂಟ್ರಿ apophysis or pituitary, master gland which is going to produce the hormones. Pituitary is there, the diencephalon, ಅದು ventral side ಅಲ್ಲಿ ಕಾಣಿಸುತ್ತೆ. So pituitary has the infundibulum or the pituitary stalk. Next character, the optic lobes are very well developed. So ಇದು ನೆಕ್ಸ್ಟ್ ಕ್ಯಾರೆಕ್ಟರು, ಮನಸ್ಸಲ್ಲಿ ಇಟ್ಕೊಬೇಕು. ಆಪ್ಟಿಕ್ ಲೋಬ್ಸ್, ದಿಸ್ ಆಪ್ಟಿಕ್ ಲೋಬ್ಸ್ ಆರ್ ವೆರಿ ವೆಲ್ ಡೆವಲಪ್ಡ್. So these are the optic lobes. Optic lobes are very well developed. ನೆಕ್ಸ್ಟ್ ಅದಾದಮೇಲೆ ವೆಂಟ್ರಿಕಲ್ಸ್ ಇರುತ್ತೆ. ವೆಂಟ್ರಿಕಲ್ಸು, ಪ್ಯಾರಾಸೀಲು, ಎಪಿಸೀಲು, ರೈನೋಸೀಲ್ ಅಂತ ಬರ್ತದೆ. ರೈನೋಸೀಲ್ ಫೌಂಡ್ ಇನ್ ದಿ ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟ್. ರೈನೋಸೀಲ್ ಮತ್ತು ಪ್ಯಾರಾಸೀಲ್ ಆರ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್. ಫೊರಾಮನ್ ಆಫ್ ಮನ್ರೋ ಮತ್ತು ಆಪ್ಟೋಸೀಲ್ ಆಪ್ಟಿಕ್ ಲೋಬ್ಸಲ್ಲಿರೋಂಥ ಕ್ಯಾವಿಟೀಸ್ ಆಪ್ಟೋಸೀಲ್, ಮತ್ತು ಎಪಿಸೀಲ್ ಫೌಂಡ್ ಇನ್ ದ ಸೆರಿಬೆಲ್ಲಮ್. ಮತ್ತು ಮೆಡುಲಾ ಅಬ್ಲಾಂಗೇಟದಲ್ಲಿ ಇನ್ನೊಂದು ಕ್ಯಾವಿಟಿ ಇದೆ, ಅದನ್ನು ಮೆಟಾಸೀಲ್ ಅಂತ ಕರೀತಾರೆ. ಇನ್ನೊಂದು ಹೈಲೈಟಿಂಗ್ ಪಾಯಿಂಟ್ಸು ನಾವು ಗೊತ್ತಿರಬೇಕು. ಎವಲ್ಯೂಷನ್ ಆಫ್ ಬ್ರೈನ್ ಆಗ್ಬೇಕಾದ್ರೆ ಈ ಒಂದು ವೆಂಟ್ರಿಕಲ್ ಸೈಜು ಲೋವರ್ ಆರ್ಗನಿಸಮ್ಸಲ್ಲಿ ದೊಡ್ಡದಿರುತ್ತೆ, ಅಂತಂದರೆ ಫಿಶಸ್ಸಲ್ಲಿ ದೊಡ್ಡದಿರುತ್ತೆ. ಹೋಗ್ತಾ ಬ್ರೈನ್ ಡೆವಲಪ್ ಆದಷ್ಟು ಆ ಕ್ಯಾವಿಟೀಸು ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಎ ಪಾಯಿಂಟ್. ಲೋವರ್ ಆರ್ಗನಿಸಮಲ್ಲಿ ಕ್ಯಾವಿಟೀಸು ದೊಡ್ಡದಿರುತ್ತೆ, ಹೈಯರ್ ಆರ್ಗನಿಸಮಲ್ಲಿ ಕ್ಯಾವಿಟೀಸು ಸಣ್ಣದಾಗ್ತದೆ, ಬಿಕಾಸ್ ಆಫ್ ದಿ ಡೆವಲಪ್ಮೆಂಟ್ ಆಫ್ ದಿ ಬ್ರೈನ್. ನೆಕ್ಸ್ಟ್ ಕ್ಯಾರೆಕ್ಟರು, cerebellum is well developed, very large, well developed, elongated, rhomboidal, and lot of folds are there. Medulla oblongata is triangular. ಮತ್ತೆ ಇನ್ನೊಂದು ಕ್ಯಾರೆಕ್ಟರ್ಸ್ ರೆಸ್ಟಿಫಾರ್ಮ್ ಬಾಡೀಸ್ ಅಂತ ಇದೆ. ಫಿಶಸ್ ಅಲ್ಲಿ ರೆಸ್ಟಿಫಾರ್ಮ್ ಬಾಡೀಸ್. ರೆಸ್ಟಿಫಾರ್ಮ್ ಬಾಡೀಸ್ are there. ರೆಸ್ಟಿಫಾರ್ಮ್ ಬಾಡೀಸ್ ಅಂದರೆ ಈ ರೆಸ್ಟಿಫಾರ್ಮ್ ಬಾಡೀಸ್ ದಿ ಗಿವ್ ಸಪೋರ್ಟ್ ಟು ದಿ ಸೆರಿಬೆಲ್ಲಮ್. ರೆಸ್ಟಿಫಾರ್ಮ್ ಬಾಡೀಸ್ are there. ನೆಕ್ಸ್ಟು 10 pairs of cranials are there. ಸೊ ಹೈಲೈಟಿಂಗ್ ಪಾಯಿಂಟ್ಸು ಗೊತ್ತಾಗಿದೆ ಅನಿಸುತ್ತೆ, ಅರ್ಥ ಆಯ್ತಾ? ಸೊ ದಿಸ್ ಬ್ರೈನ್ ಆಫ್ ಶಾರ್ಕ್ ಅಂದಾಗ ನಮಗೆ ಮೈಂಡಿಗೆ ಬರಬೇಕಾಗಿರೋದು ಆಲ್ಫ್ಯಾಕ್ಷನ್ ಈಸ್ ವೆಲ್ ಡೆವಲಪ್ಡ್, ಆಪ್ಟಿಕ್ ಲೋಬ್ಸ್ ಆರ್ ವೆಲ್ ಡೆವಲಪ್ಡ್, ಸೆರಿಬೆಲ್ಲಮ್ ಈಸ್ ವೆಲ್ ಡೆವಲಪ್ಡ್, ರೆಸ್ಟಿಫಾರ್ಮ್ ಬಾಡೀಸ್ ಆರ್ ದಿ, single layer of meninges, and brain covered by chondrocranium,
ವೆಂಟ್ರಿಕಲ್ಸ್, ಇಷ್ಟು ತಿಳ್ಕೊಬೇಕು ಬ್ರೈನ್ ದಿ ಶಾರ್ಕಲ್ಲಿ. ಮತ್ತು ಇನ್ನೊಂದು ಹೋಗೋಣ. ನೆಕ್ಸ್ಟ್ ಆರ್ಗನಿಸಮ್, ದಟ್ ಇಸ್ ದಿ ಬ್ರೈನ್ ಆಫ್ ದಿ ಫ್ರಾಗ್. Brain of the frog. So frog is another class. So actually is a tetrapoda. See, fishes belong to the superclass Pisces. Superclass Pisces, and amphibians belongs to the class tetrapoda. Sorry, super division Gnathostomata and division Gnathostomata and tetrapods. Tetrapods ಅಲ್ಲಿ ಫಸ್ಟು ಟೆಟ್ರಾಪಾಡ್ಸ್ ಅಂದರೆ 4 legs ಇರೋವಂಥ ಅನಿಮಲ್ಸು. ಫಸ್ಟ್ ಟೆಟ್ರಾಪಾಡ್ಸ್ ಆರ್ ದಿ ಫ್ರಾಗ್ಸ್. ಸೊ ದೀಸ್ ಫ್ರಾಗ್ಸ್ ಆರ್ ಆಲ್ಸೋ ಕನ್ಸಿಡರ್ ಆಸ್ ದಿ ಅರ್ಲಿಯೆಸ್ಟ್ ಟೆಟ್ರಾಪಾಡ್ಸ್. ಫ್ರಾಗ್ಸಲ್ಲಿ ನೋಡಿ, ಫ್ರಾಗ್ಸ್ ದಿ habitat is different. Amphibians, they live both in land and water. They both live land and water. Now, frogs ಅಲ್ಲಿ ಯಾವ ರೀತಿ ಬ್ರೈನ್ ಇದೆ? ಆಸ್ ಎ ಔಟರ್ ವರ್ಲ್ಡ್ ನಮಗೆ ಹೊರಗಡೆಯಿಂದ ನೋಡಿದ ತಕ್ಷಣ ಒಂದು ಹೊಳೆಯುತ್ತೆ, ಮೈಂಡ್ಗೆ ಫ್ಲ್ಯಾಶ್ ಆಗ್ತದೆ. ಏನು ಫ್ಲ್ಯಾಶ್ ಆಗುತ್ತಪ್ಪ ಅಂತಂದರೆ, ಸೆರಿಬ್ರಮ್ಗೆ ಮೀಡಿಯನ್ ಲಾಂಗಿಟ್ಯೂಡಿನಲ್ ಫಿಶರ್ ಇದೆ. ಅಂದರೆ ಏನು? ಸೆರಿಬ್ರಮ್ ಡೆವಲಪ್ ಆಗಿದೆ. ಸೆರಿಬ್ರಮ್ ಈಸ್ ವೆಲ್ ಡೆವಲಪ್ಡ್. ಒಂದು. ಎರಡನೇದು, ಸ್ಟೌಟ್ ಆಗಿದೆ. ಬ್ರೈನು ಸ್ಟೌಟ್ ಆಗಿದೆ. ಬ್ರೈನ್ ಹ್ಯಾಸ್ ಬಿಕಮ್ ಲಿಟಲ್ ಸ್ಟೌಟರ್ ಆಸ್ ಕಂಪೇರ್ಡ್ ಟು ದಿ ಬ್ರೈನ್ ಆಫ್ ದಿ ಫಿಶಸ್. ಇಲ್ಲಿ ಬ್ರೈನ್ ಸ್ಟೌಟ್ ಆಗಿದೆ. ಬ್ರೈನ್ ಈಸ್ ಸ್ಟೌಟರ್. ಆಮೇಲಿಂದ ನೋಡಿ, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ವಾಟ್ ಯು ಸಿ ದಿಸ್ ಕ್ಯಾರೆಕ್ಟರ್? This character, what you call this one? Optic lobes. Ready? Optic lobes are very well developed. ಅಂದರೆ ಇಲ್ಲಿ ಏನಾಗಿದೆ? ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಪೂರ್ ಆಗಿದೆ. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಇಲ್ಲೇನಾಗಿದೆ? ಆಪ್ಟಿಕ್ ಲೋಬ್ಸು ಚೆನ್ನಾಗಿ ಡೆವಲಪ್ ಆಗಿದೆ. ದಿಸ್ ಈಸ್ ದಿ ಹೈಲೈಟಿಂಗ್ ಪಾಯಿಂಟ್ ಆಫ್ ದ ಬ್ರೈನ್ ಆಫ್ ದ ಫ್ರಾಗ್. ಮತ್ತು ನೋಡಿ, ಸೆರಿಬೆಲ್ಲಮ್ ಪೂರಾಗಿ ಡೆವಲಪ್ ಆಗಿದೆ. ಮತ್ತು ಮೆಡುಲಾ ಆಬ್ಲಾಂಗೇಟ ಇದೆ. ಈಗ ನೋಡೋಣ, ಇದು ನಾನು ಹೇಳಿದ್ದು ಹೈಲೈಟಿಂಗ್ ಪಾಯಿಂಟ್ಸು. ಏನು ಹೇಳಿದೆ ಹೈಲೈಟಿಂಗ್ ಪಾಯಿಂಟ್ಸು? ಸೆರಿಬೆಲ್ಲಮ್ ಪೂರ್ಲಿ ಡೆವಲಪ್ಡ್. ಸೆರಿಬ್ರಮ್ ಈಸ್ ಅಡ್ವಾನ್ಸ್ಡ್ ದೆನ್ ದ ಫಿಶಸ್. ಮತ್ತು ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಇಸ್ ಪೂರ್, ಚೆನ್ನಾಗಿ ಡೆವಲಪ್ ಆಗಿಲ್ಲ. ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಇಸ್ ಪೂರ್. ಓಕೆ, ಈಗ ನೋಡೋಣ, ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಬ್ರೈನ್ ಆಫ್ ದಿ ಫ್ರಾಗ್? ಸಿ, ಬ್ರೈನ್ ಆಫ್ ದಿ ಫ್ರಾಗ್, ಬ್ರೈನ್ is simple. Before that one, brain is covered by cranium, osteocranium, bony cranium. Brain is covered by bony cranium. Brain is simple, elongated, flattened. Brain is simple, elongated, flattened, and has forebrain, midbrain, and hindbrain. Brain is simple, elongated, ಮತ್ತು somewhat shortened, stout, ದಪ್ಪಾಗಿದೆ, stout, flattened, and has a forebrain, midbrain, and hindbrain. ಮತ್ತು 2 meninges ಇದೆ. It has 2 meninges. ಫಿಶಸ್ ಅಲ್ಲಿ ನಾವು 1 meninges ನೋಡಿದ್ವಿ.
Now we are discussing the frogs. ಅಲ್ಲಿ ಟೂ ಲೇಯರ್ಸ್ ಆಫ್ ಮೆನಿಂಜಸ್, ಔಟರ್ ಡುರಾ ಮ್ಯಾಟರ್, ಇನ್ನರ್ ಪಯ ಮ್ಯಾಟರ್. ಔಟರ್ ಡುರಾ ಮ್ಯಾಟರ್, ಇನ್ನರ್ ಪಯ ಮ್ಯಾಟರ್. ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಬ್ಸರ್ವ್ ಮಾಡಿ. ಇಟ್ ಈಸ್ ಎ ಕ್ಯಾಟ್ರಿಕ್ ಫೀಚರ್ ಆಫ್ ದಿ ಬ್ರೈನ್ ಆಫ್ ದಿ ಫ್ರಾಗ್. ನೋ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟ್ ಆ್ಯಂಡ್ ಆಲ್ಫ್ಯಾಕ್ಟರಿ ಬಲ್ಬ್. ಆಲ್ಫ್ಯಾಕ್ಟರಿ ಟ್ರ್ಯಾಕ್ಟ್ ಮತ್ತು ಆಲ್ಫ್ಯಾಕ್ಟರಿ ಬಲ್ಬ್, ನೋ ಮಚ್ ಡಿಫ್ರೆನ್ಸಿಯೇಷನ್. ಸೊ ಆಲ್ಫ್ಯಾಕ್ಟರಿ ಲೋಬ್ ಈಸ್ ಪೂರ್ಲಿ ಡೆವಲಪ್ಡ್. ಆಲ್ಫ್ಯಾಕ್ಟರಿ ಲೋಬ್ ಈಸ್ ಪೂರ್ಲಿ ಡೆವಲಪ್ಡ್. ಇಲ್ಲಿ ಆಲ್ಫ್ಯಾಕ್ಟರಿ ಲೋಬ್ ಇದೆ, ನಮಗೆ ಆಲ್ಫ್ಯಾಕ್ಟರಿ ಸ್ಯಾಕ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಆಲ್ಫ್ಯಾಕ್ಟರಿ ಸ್ಯಾಕ್ ಇಲ್ಲ, ಮತ್ತು ಇನ್ನೊಂದೇನಿಲ್ಲ, ಆಲ್ಫ್ಯಾಕ್ಟರಿ ಪೆಡಂಕಲ್ ಕೂಡ ಇಲ್ಲ. ಆಲ್ಫ್ಯಾಕ್ಟರಿ ಪೆಡಂಕಲ್, ಆಲ್ಫ್ಯಾಕ್ಟರಿ ಸ್ಟಾಕ್ ಎಲ್ಲಿತ್ತು? ಅದು ಫಿಶಸ್ ಎಲ್ಲಿತ್ತು. ಆಲ್ಫ್ಯಾಕ್ಟರಿ ಸ್ಟಾಕ್, ಆಲ್ಫ್ಯಾಕ್ಟರಿ ಪೆಡಂಕಲ್ ಅಬ್ಸೆಂಟ್. ಆಮೇಲೆ ಇನ್ನೊಂದು ಏನಾಗಿದೆ? ಆಲ್ಫ್ಯಾಕ್ಟರಿ ಸ್ಯಾಕ್, ಆಲ್ಫ್ಯಾಕ್ಟರಿ ಸ್ಯಾಕ್, ಆಲ್ಫ್ಯಾಕ್ಟರಿ ಬಲ್ಬ್ ಅಬ್ಸೆಂಟ್. ಇವೆರಡೂ ಇಲ್ಲ, ಬರೀ ಆಲ್ಫ್ಯಾಕ್ಟರಿ ಲೋಬ್ ಮಾತ್ರ ಇದೆ, ಅದು ಪೂರ್ಲಿ ಡೆವಲಪ್ ಆಗಿದೆ. ಸೊ ದಟ್ ಇಂಡಿಕೇಟ್ಸ್ the sense of smell is very poorly developed in the case of the frogs. Next point, cerebrum has a median longitudinal fissure. Median longitudinal fissure. Cerebrum has median longitudinal fissure. ಈ ಫಿಶರ್ ನಮಗೆ ಫಿಶಸ್ ಅಲ್ಲಿ ನಮಗೆ ಕಾಣಿಸ್ಲಿಲ್ಲ. ಈ ಫಿಶರ್ ಹಂಗೆ ದೊಡ್ಡದಾಗ್ತಾ ಹೋಗುತ್ತೆ. ಮ್ಯಾಮಲ್ಸ್ ಅಲ್ಲಿ ಏನಾಗುತ್ತೆ? ಸಪ್ರೇಟ್ ಆಗಿಬಿಟ್ಟು ಅಲ್ಲಿ ಕಾರ್ಪಸ್ ಕಲೋಸಮ್ ಬಂದ್ಬಿಡುತ್ತದೆ. ಮ್ಯಾಮಲ್ಸ್ ಅಲ್ಲಿ ಕಾರ್ಪಸ್ ಕಲೋಸಮ್ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಕಾರ್ಪಸ್ ಕಲೋಸಮ್ ಇಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಆಗಿದೆ. ಫ್ರಾಗ್ಸ್ ಅಲ್ಲಿ ಸ್ಟಾರ್ಟಿಂಗ್. ಸೊ ದಿಸ್ ಅರ್ಲಿಯಸ್ಟ್ ಸ್ಟೇಟರ್ ಪಾರ್ಟ್ಸ್. ನೆಕ್ಸ್ಟ್ ಕ್ಯಾರೆಕ್ಟರ್, ಸರ್ಫೇಸ್ ಆಫ್ ಸೆರೆಬ್ರಮ್ ಇಸ್ ಸ್ಮೂತ್. ಸರ್ಫೇಸ್ ಆಫ್ ಸೆರೆಬ್ರಮ್ ಇಸ್ ಸ್ಮೂತ್. ಸರ್ಫೇಸ್ ಆಫ್ ಸೆರೆಬ್ರಮ್ ಇಸ್ ಸ್ಮೂತ್, but the notable feature of the cerebrum of frog is that it is much developed. It is much developed. It is enlarged. It is increased in size. Okay, it is increased in size. It is enlarged. Next character, pharocyl is present in the cerebrum. Lateral ventricles ಇದೆ. Lateral ventricles are there. Lateral ventricles are there. ಮತ್ತೆ two large optic lobes or corpora bigemma are present. Now these are the parts of the midbrain or mesencephalon. Parts of the midbrain or mesencephalon. Parts of the midbrain or mesencephalon. Two large optic lobes or corpora bigemma is there. Next one, cerebellum is small, narrow, dorsal with a transverse band behind the optic lobes. ನಾವು ಕಂಪೇರ್ ಮಾಡಿದಾಗ ಈ ಸೆರಿಬೆಲ್ಲಮ್ಗೆ ಮತ್ತು ಅದಕ್ಕೆ ಫಿಶಸ್ಗೆ ಇಲ್ಲಿ ಚೆನ್ನಾಗಿ ಡೆವಲಪ್ ಆಗಿಲ್ಲ. ಸೆರಿಬೆಲ್ಲಮ್ಮು ಚೆನ್ನಾಗಿ ಡೆವಲಪ್ ಆಗಿಲ್ಲ. ಹಾಗಾಗಿ ಇಲ್ಲಿ ಸ್ಮಾಲು ಮತ್ತು ನ್ಯಾರೋ, ಡಾರ್ಸಲ್, ಟ್ರಾನ್ಸ್ವರ್ಸ್ ಬ್ಯಾಂಡ್ ಇಸ್ ದೇರ್ ಬಿಹೈಂಡ್ ದಿ ಆಪ್ಟಿಕ್ ಲೋಬ್ಸ್. ಆಮೇಲೆ ಎಪಿಸೀಲ್ ಇದೆ. ಸೆರಿಬೆಲ್ಲಮಲ್ಲಿ ಎಪಿಸೀಲ್ ಇದೆ. ಎಪಿಸೀಲ್ ಯಾಕೆ ಎಪಿಸೀಲ್ ಅಂತ ಕರಿತೀವಿ? ಬ್ರೈನ್ ನಾವು ಕಟ್ ಮಾಡಿ ಸೈಡಿಂದ ನೋಡಿದ್ರೆ ಈ ಸೆರಿಬೆಲಮ್ ಸ್ವಲ್ಪ ಮೇಲೆ ಬರುತ್ತೆ. ಆ ಸೆರಿಬೆಲಮ್ ಮೇಲೆ ಬರೋದಕ್ಕೋಸ್ಕರ ಅದಕ್ಕೆ ಎಪಿಸೀಲ್ ಅನ್ನೋದು. ಎಪಿ ಅಂದರೆ ಮೇಲೆ, ಸೀಲ್ ಅಂದರೆ ಕ್ಯಾವಿಟಿ. ಎಪಿಸೀಲ್ ಇದೆ. ಮತ್ತೆ ಮೆಡುಲೋ ಅಬ್ಲಾಂಗೇಟಾ ಇಸ್ ದೇರ್. ಅಲ್ಲಿ ಮೆಟಾಸೀಲ್ ಇದೆ. ಮೆಟಾಸೀಲ್ ಈ ಸ್ಮಾಲ್, ಕೋನಿಕಲ್ ಆ್ಯಂಡ್ ಹಾಲೋ. ಮತ್ತು 10 pairs of cranial nerves are there. 10 pairs of cranial nerves are there. ಓಕೆ, ಸೊ ಇಲ್ಲಿ ಪ್ಯಾರಾಸೀಲ್ ಇದೆ, ಆಪ್ಟೋಸೀಲ್ ಇದೆ, ಎಪಿಸೀಲ್ ಇದೆ, ಮತ್ತು ಮೆಟಾಸೀಲ್ ಇದೆ. ಸೊ ದೀಸ್ ಆರ್ ದ ವೆಂಟ್ರಿಕಲ್ಸ್ ಫೌಂಡ್ ಇನ್ ದ ಬ್ರೈನ್ ಆಫ್ ದ ಫ್ರಾಗ್ಸ್. ಅರ್ಥ ಆಗ್ತಾ ಇದೆಯಾ? ಈಗ ಹೈಲೈಟಿಂಗ್ ಪಾಯಿಂಟ್ಸ್ ನೋಡೋಣ. ನೋಡಿ, ಬ್ರೀಫ್ ಒಂದು ರಿಕ್ಯಾಪ್ ಅಂತ ಕೇಳಿ. ರಿಕ್ಯಾಪ್ ಆಫ್ ದಿ ಬ್ರೈನ್ ಆಫ್ ದಿ ಫ್ರಾಗ್. What are the highlighting points of the brain of the frog? As usual, 2 layers ಇದೆ. ಅರ್ಥ ಆಗ್ತಾ ಇದೆಯಾ? 2 layers ಇದೆ. 2 meninges are there. ಮತ್ತು
ಬ್ರೈನ್ ಈಸ್ ಕವರ್ಡ್ ಬೈ ಕ್ರೇನಿಯಂ, ಬೋನಿ ಕ್ರೇನಿಯಂ, ಆಸ್ಟಿಯೋಕ್ರೇನಿಯಂ. ಆಸ್ಟಿಯೋಕ್ರೇನಿಯಂ ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟು ಆಲ್ಫ್ಯಾಕ್ಷನ್. ಸೆನ್ಸ್ ಆಫ್ ಆಲ್ಫ್ಯಾಕ್ಷನ್ ಇಸ್ ಪೂರ್ಲಿ ಡೆವಲಪ್ಡ್. ಚೆನ್ನಾಗಿ ಡೆವಲಪ್ ಆಗಿಲ್ಲ. ದ ಫ್ರಾಗ್ಸ್ ಡಸಂಟ್ ಡಿಪೆಂಡ್ ಆನ್ ದಿ ಸೆನ್ಸ್ ಆಫ್ ಸ್ಮೆಲ್, ರಾದರ್ ದೇ ಡಿಪೆಂಡ್ ಆನ್ ದಿ ವಿಷನ್. ಅರ್ಥ ಆಯ್ತಾ? ಇಟ್ ಹ್ಯಾಸ್ ಟು ಸಿ ದ ಇನ್ಸೆಕ್ಟ್ಸ್ ಆ್ಯಂಡ್ ಕ್ಯಾಚ್ ದ ಇನ್ಸೆಕ್ಟ್ಸ್. ಸೊ ದಟ್ ಇಸ್ ವೈ ದಿ ಐಸ್ ಆರ್ ವೆರಿ ವೆಲ್ ಡೆವಲಪ್ಡ್. ಕಣ್ಣುಗಳು ಚೆನ್ನಾಗಿ ಡೆವಲಪ್ ಆಗಿದೆ. ಅದಕ್ಕೆ ಇಲ್ಲೇನಾಗಿದೆ, ಆಪ್ಟಿಕ್ ಲೋಬ್ಸ್ ಚೆನ್ನಾಗಿ ಡೆವಲಪ್ ಆಗಿದೆ. ಓಕೆ, ನೆಕ್ಸ್ಟ್ ಸೆನ್ಸ್ ಆಫ್ ಸ್ಮೆಲ್ ಪೂರಾಗಿ ಡೆವಲಪ್ ಆಗಿದೆ. ನೆಕ್ಸ್ಟ್ ಸೆರಿಬ್ರಮ್. ಇದು ನೋಟಬಲ್ ಫೀಚರ್. ನೋಟಬಲ್ ಫೀಚರ್. ನಾಲ್ಕನೇ ಪಾಯಿಂಟು ವೆರಿ ನೋಟಬಲ್ ಫೀಚರ್. ವಾಟ್ ಇಸ್ ನೋಟಬಲ್ ಫೀಚರ್? Cerebrum is slightly increasing in size, and the median longitudinal fissure. You see the median longitudinal fissure is there. Next, ಪ್ಯಾರಾಸೀಲ್ ಇಸ್ ದೇರ್. ಸೆರಿಬ್ರಮ್ ಒಳಗಡೆ ಅಂದರೆ ಕಟ್ ಮಾಡಿ ನೋಡಿದಾಗ ಸೆರಿಬ್ರಮ್ ಒಳಗಡೆ ಲ್ಯಾಟ್ರಲ್ ವೆಂಟ್ರಿಕಲ್ಸ್ ಅಂತ ಕರಿತೀವಿ. ಪ್ಯಾರಾಸೀಲ್ ಆರ್ ಲ್ಯಾಟ್ರಲ್ ವೆಂಟ್ರಿಕಲ್ಸ್. ಆ್ಯಂಡ್ 2 large optic lobes are there. Corpora bigemma, 2 optic lobes, which is the optocele, is part of the midbrain. ಮತ್ತೆ ಸೆರಿಬೆಲ್ಲಮ್ ಪೂರ್ಲಿ ಡೆವಲಪ್ ಆಗಿದೆ. ಮತ್ತೆ ಮೆಡುಲೋ ಅಬ್ಲಾಂಗೇಟಾ ಇದೆ, ಸ್ಮಾಲ್ ಕೋನಿಕಲ್ ಅಂಡ್ ಹಾಲೋ. ಮತ್ತೆ 10 pairs of cranials are there. Okay, so this is the highlighting points of the brain of the frog. ಮತ್ತೆ ಹಾಗೆ ಹೋಗೋಣ. ನೆಕ್ಸ್ಟ್ ಯಾವ್ದು ನೋಡೋಣ?